ಕೆಟ್ಟ ಮೇಲೆ ಬುದ್ಧಿ ಬಂತ ರಾಜ್ಯ ಬಿಜೆಪಿಗೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಎಸ್ಐಆರ್ ಕುರಿತು ಸಭೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಬೆನ್ನಲ್ಲೇ ಈಗ ಚರ್ಚೆ ಕೈಗೊಂಡಿರುವಂತಹದ್ದು. ಕೆಟ್ಟ ಮೇಲೆ ಬಿಜೆಪಿಗೆ ಬುದ್ಧಿ ಬಂತ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಎಸ್ಐಆರ್ ಕುರಿತು ಸಭೆ ನಡೀತಾ ಇರುವಂತಹದ್ದು. ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಬೆನ್ನಲ್ಲೇ ಇದೀಗ ಚರ್ಚೆ ಶುರುವಾಗಿದೆ. ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಪ್ರಮುಖರು ಇಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಬಿಎಲ್ಒಗಳ ದುರ್ಬಳಕೆ ಆರೋಪ ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ನಾಯಕರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಕೆಟ್ಟ ಮೇಲೆ ಬಿಜೆಪಿಗೆ ಬುದ್ಧಿ ಬಂತ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಹದ್ದು. ಈಗಾಗಲೇ ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ಇದ ಅಕ್ರಮ ಕೂಡ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಎಸ್ಐಆರ್ ಕುರಿತು ಪ್ರಮುಖ ಸಭೆ ಹಮ್ಮಿಕೊಂಡಿರುವಂತಹದ್ದು. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಇದೀಗ ಈ ಬೆನ್ನಲ್ಲೇ ಚರ್ಚೆ ಕೂಡ ಶುರುವಾಗಿರುವಂತಹದ್ದು. ಹಾಗೆ ಈ ಸಭೆಯಲ್ಲಿ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಕೂಡ ಪ್ರಮುಖರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಬಿಎಲ್ಒಗಳ ದುರ್ಬಳಕೆ ಆರೋಪ ಮಾಡ್ತಿದ್ದಾರೆ ಇಲ್ಲಿ ಬಿಜೆಪಿ ನಾಯಕರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಜೂನ್ 29ರಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಫಾರಂ ವಿತರಣೆ ಮಾಡ್ತಾ ಇಲ್ಲ ಅಂತ ಒಂದು ದೂರು ಕೇಳಿ ಬಂದಿತ್ತು. ಕಲ್ಯಾಣ ಮಂಟಪದಲ್ಲಿ ಹಾಗೆ ಚೌಟ್ರಿಯಲ್ಲಿ ಸಿಬ್ಬಂದಿಗಳು ಅಲ್ಲೇ ಜನರನ್ನು ಕರೆಸಿಕೊಂಡು ಅಲ್ಲೇ ಏನು ಮತದಾರರ ಪರಿಷ್ಕರಣೆ ನಡೀತಾ ಇದೆ ಅನ್ನುವ ಒಂದು ಆರೋಪ ಬಂದಿತ್ತು. ಜೆಡಿಎಸ್ ಕೂಡ ಆರೋಪ ಮಾಡಿತ್ತು, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿತ್ತು. ಇದೀಗ ಬಿಜೆಪಿ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಹಮ್ಮಿಕೊಂಡಿರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ, ಬಹಳ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿ 4-5 ದಿನಗಳು ಆಗಿರುವಂತದ್ದು. ಈಗಾಗಲೇ ಸರ್ಕಾರದ ಮತ್ತು ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಸಾಕಷ್ಟು ಆರೋಪಗಳನ್ನ ವಿಪಕ್ಷಗಳು ಮಾಡ್ತಾ ಇರೋದು. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆ ಎಲ್ಲವೂ ಸರಿಯಾಗಿ ನಡೀತಿಲ್ಲ. ಮನೆಗೆ ಹೋಗಿ ಪ್ರಕ್ರಿಯೆ ನಡೆಸಬೇಕಾದಂತಹ ಬಿಎಲ್ಒಗಳು ಒಂದು ಕಡೆ ಎಲ್ಲರನ್ನು ಗುಡ್ಡೆಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಿದ್ದಾರೆ. ಪ್ರಮುಖವಾಗಿ ಏನು ಮಸೀದಿಗಳಲ್ಲಾಗಿರ್ಬೋದು, ಮಂದಿರಲ್ಲಾಗಿರ್ಬೋದು, ಮತ್ತೆ ಅದೇ ರೀತಿ ಕಲ್ಯಾಣ ಮಂಟಪಗಳಲ್ಲಿ ಒಟ್ಟಲ್ಲಿ ಎಲ್ಲರನ್ನು ಒಂದೆಡೆ ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಿದ್ದಾರೆ. ಇದು ಸರಿಯಲ್ಲ. ಮತ್ತೆ ಕೇಂದ್ರ ಚುನಾವಣಾ ಆಯೋಗದ ನಿಯಮಗಳು ಕೂಡ ಈ ರೀತಿ ಇಲ್ಲ. ಇದರಿಂದಾಗಿ ಇದ್ರ ಬಗ್ಗೆ ಈಗಾಗಲೇ ಗಮನ ಹರಿಸಬೇಕು ಅಂತ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಬಿಜೆಪಿ ನಾಯಕರು ನೀಡಿರುವಂತದ್ದು. ಇನ್ನೊಂದ್ ಕಡೆ ಈಗ ಏನು ಇವ್ರ ನೇತೃತ್ವದಲ್ಲಿ ವಿಜೇಂದ್ರ ಅವರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆದಂತಹ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮತ್ತೆ ಅದೇ ರೀತಿಯಾದಂತಹ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಈಗಾಗಲೇ ಏನು ಕೆಲ ಶಾಸಕರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು. ಪ್ರಮುಖವಾಗಿ ಬಿಎಲ್ಎ ಆಗಿ ಯಾರನ್ನ ನೇಮಕ ಮಾಡಿದ್ದಾರೆ ಎಸ್ಐಆರ್ ಪ್ರಕ್ರಿಯೆಗೆ, ಅದಕ್ಕೆ ಸಂಬಂಧಪಟ್ಟಂತವರು ಕೂಡ ಇದರಲ್ಲಿ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರ್ತಾರಂಥದ್ದು. ಈ ಮೀಟಿಂಗ್ ನಲ್ಲಿ ಯಾವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಬೇಕು, ಯಾಕೆಂದ್ರೆ ಎಸ್ಐಆರ್ ಬಗ್ಗೆ ಸಾಕಷ್ಟು ಆರೋಪ ಬರ್ತಿದೆ. ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಗಮನಕ್ಕೂ ತರಕ್ಕೂ ಕೂಡ ಎಚ್ಡಿಕೆ ಅವರು ನಿರ್ಧಾರ ಮಾಡಿರುವಂತದ್ದು. ನಿನ್ನೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ದೂರನ್ನ ಕೊಟ್ಟಿರೋದ್ರಿಂದ ನಾವು ಮತ್ತಷ್ಟು ಜಾಗೃತರಾಗಿರಬೇಕು. ಯಾವುದೇ ಕಾರಣಕ್ಕೂ ಅಕ್ರಮ ಮತಗಳನ್ನ ಸೇರಿಸಲು ನಾವು ಅವಕಾಶಗಳನ್ನ ಕೊಡಬಾರದು. ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಕೂಡ ಚುನಾವಣಾ ಆಯೋಗ ಅಥವಾ ರಾಜ್ಯ ನಾಯಕರಿಗೆ ಗಮನಕ್ಕೆ ತಂದ್ರೆ ಅದು ಬಗೆಹರಿಸುವ ಕೆಲಸಗಳನ್ನ ನಾವು ಮಾಡ್ತೀವಿ. ಇದರಿಂದಾಗಿ ಎಲ್ಲರೂ ಕೂಡ ಜಾಗೃತಿಯಿಂದ ಈ 1 ತಿಂಗಳ ಕಾಲ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೂಡ ಎಲ್ಲರೂ ಇದ್ದು ಅದಕ್ಕೆ ಮಾನಿಟರ್ ಅನ್ನ ಮಾಡಬೇಕು ಮತ್ತೆ ಗಮನಿಸ್ತಾ ಇರಬೇಕು. ಒಂದು ವೇಳೆ ಅಕ್ರಮ ನಡೀತಿದೆ ಅಂತ ಏನಾದ್ರು ನಿಮ್ಗೆ ಕಂಡು ಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಮತ್ತು ವಿಡಿಯೋಗಳನ್ನ ತೆಗೆದು ರಾಜ್ಯ ನಾಯಕರಿಗೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತಹವ್ರಿಗೂ ಕೂಡ ಅಲ್ಲಿನ ತಹಸೀಲ್ದಾರ್, ಅಲ್ಲಿನ ಡಿಸಿಗಳಿಗಾಗಿರ್ಬೋದು, ಮತ್ತೆ ಅದೇ ರೀತಿ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡಬೇಕು. ಈ ನಿಟ್ಟಿನಲ್ಲಿ ಕೂಡ ನೀವು ಕಾರ್ಯಕ್ರಮಗಳನ್ನ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕೂಡ ಹೈಕಮಾಂಡ್ ನಾಯಕರ ಕೂಡ ಗಮನಕ್ಕೆ ತರ್ತೀವಿ. ನೀವು ಕೂಡ ಕಾರ್ಯಪ್ರವೃತ್ತರಾಗಿ ಕೆಲಸಗಳನ್ನ ನಿಭಾಯಿಸಿ ಅಂತ ಕೂಡ ಇವತ್ತು ಮೀಟಿಂಗ್ ಅಲ್ಲಿ ವಿಜಯೇಂದ್ರ ಅವರು ಸೂಚನೆ ಕೊಡ್ತಾ ಇರುವಂತದ್ದು. ಸುರಭಿ, ಮಾರುತಿ, ಇನ್ನೊಂದು ಏನಂದ್ರೆ ಇಲ್ಲಿ ಬಿಎಲ್ಒಗಳ ದುರ್ಬಳಕೆ ಆರೋಪ ಕೂಡ ಇಲ್ಲಿ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಬಿಜೆಪಿ ಅವರ ನಡೆ ಏನಿರಬಹುದು ಅಂತ?
ಎಸ್ ಸುರಭಿ, ಈಗಾಗಲೇ BLOಗಳು ಸಂಬಂಧಪಟ್ಟಂತೆ ಚುನಾವಣಾ ಆಯೋಗವು ಕೂಡ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕೂಡ ಬದಲಾವಣೆ ಮಾಡಬೇಕು. ಮತ್ತೆ ಯಾರೆಲ್ಲ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಅಂದ್ರೆ SIR ಸಂಬಂಧಪಟ್ಟಂತ ಸೂಚನೆಗಳೇನಿರ್ತವೆ ಅಥವಾ ಕ್ರಮಗಳೇನು ಅದರ ವಿರುದ್ಧವಾಗಿ ಯಾರೆಲ್ಲ ನಡೆದುಕೊಳ್ತಿದ್ದಾರೆ, ಯಾರೆಲ್ಲ ಒಟ್ಟಾಗಿ SIR ಅನ್ನ ಮಾಡ್ತಿದ್ದಾರೆ ಅಂದ್ರೆ ಮನೆಗೆ ಮನೆಗೆ ತೆರಳದೆ ಅವರ ವಿರುದ್ಧ ಕ್ರಮ ಹಾಕಬೇಕು ಅಂತ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ನಿನ್ನೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿಯಾಗಿ ಅಲ್ಲಿನ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಆದಷ್ಟು ಬೇಗ ಚುನಾವಣಾ ಆಯೋಗ ಕೂಡ ಮಧ್ಯಪ್ರವೇಶ ಮಾಡಬೇಕು, ಇದ್ರ ಬಗ್ಗೆ ಮಾನಿಟರ್ ಅನ್ನ ಕೂಡ ಮಾಡಬೇಕು ಅಂತ ಈಗಾಗಲೇ ದೂರನ್ನ ಕೊಟ್ಟಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅಂದ್ರೆ ಇವರೆಲ್ಲ ಏನೆಲ್ಲ ಕಠಿಣ ಕ್ರಮಕ್ಕೆ ಚುನಾವಣಾ ಆಯೋಗಕ್ಕೆ ಮನವಿನ ಕೊಟ್ಟಿದ್ದಾರೆ. ಮತ್ತು ಪ್ಲಸ್ ನಾವೇನ್ ಮಾಡ್ಬೇಕಂದ್ರೆ ಬಿಜೆಪಿ ನಾಯಕರು ಯಾವ ರೀತಿಯಾದ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು, ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇರಬೇಕು. ಒಂದು ವೇಳೆ ಯಾರೆಲ್ಲ ಅಂದ್ರೆ ಯಾರೆಲ್ಲ ಹೆಚ್ಚಿನಾಗಿ ಮತಗಳನ್ನ ಜೋಡಿಸಿದ್ದಾರೆ ಅಂದ್ರೆ ಪ್ರಮುಖವಾಗಿ ಬಾಂಗ್ಲಾ ವಲಸಿಗರನ್ನ ಏನನ್ನು ಸೇರಿಸುವ ಪ್ರಯತ್ನ ಆಗ್ತಿದೆ, ಇದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಕೂಡ ಕಲೆಕ್ಟ್ ಮಾಡಬೇಕು ಅಂತ ಈಗಾಗಲೇ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಪದಾಧಿಕಾರಿಗಳೇ ಮತ್ತು BLEಗಳನ್ನ ಆಗಿ ಯಾರನ್ನ ನೇಮಕ ಮಾಡಿದ್ದಾರೆ ಅವ್ರಿಗೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.